ಈ ಭಗವಂತ ಎಷ್ಟು ಕ್ರೂರಿ ಅಲ್ವಾ. ನಾವು ಬೇಕು ಅಂದಾಗ ಕೊಡಲ್ಲ, ಬೇಡ ಅಂದವ್ರಿಗೆ ಕೊಟ್ಟಿರ್ತಾನೆ. ಯಾಕೆ ಶಾಂತಿ ಈ ಥರ ಕುಂತಿದ್ಯಾ? ಏನಾಯ್ತು ನಿಂಗೆ? ಆದ್ರೆ ಯಾಕೋ ಭಾಳ ಬೇಜಾರೈತೈತೆ ಕಣ್ರಿ. ಎಲ್ಲಾರು ನಮ್ಮೋರೆ, ಆದ್ರೆ ನಾವ್ ಯಾರಿಗೂ ಬೇಕಾಗಿಲ್ಲ ಅನ್ನಂಗ ಆಗೈತಿ. ಲೋ ರಾಜ, ರಾಜ ಮನೆಯಾಗಿದ್ದೀಯಾ? ಯಾರು ಬರ್ರಿ ಒಳಕ, ಯಾರು ಕಾಣಿಸ್ತಾನೆ ಇಲ್ಲ. ರಾಜ ರಾಜ ಅಂತಿದ್ದೀರಾ? ಏನಣ್ಣ ಅಡಿತ ಕುಡಿಕೊಂಬಂದ್ಬಿಟ್ಟು ಏನು ವಿಚಾರ? ಅದು ಏನಿಲ್ಲ ಕಣ್ಲ, ಎಲ್ಲರೂ ಫೈನಾನ್ಸಲ್ಲಿ 1.5 ಲಕ್ಷ 1.80 ಎತ್ಕೊಡ್ಲ ರೊಕ್ಕನ. ನಾನು ನಿನ್ಗೆ ತಿಂಗ ಕಟ್ಟಿ ಕೊಡ್ತೀನಿ. ಅಲ್ಲ ಕಣ್ಣ, ಈಗ ಅರ್ಜೆಂಟ್ ಯಾಕೆ? 1,80,000 ರೂಪಾಯಿ ತಗೊಂಡು ಏನು ಮಾಡ್ತಿ? ಆಟ್ ರೊಕ್ಕ ಯಾರು ಕೊಡ್ತಾರೆ ಅರ್ಜೆಂಟಾಗಿ? ಒಂದು 4-5 ತಿಂಗಳು ತಡಕ ಕೊಡ್ತೀನಿ, ಯಾರು ತಗೋರವ? ಏನೋ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಐತಿಕ್ಕಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಆಗೋ ಟೈಮಾಗ ಆಗಲಿಲ್ಲ ಅಂದ್ರೆ ಹಾಸ್ಪಿಟ್ಲಕ್ಕೆ ಖರ್ಚು ಅವೆಲ್ಲ ಆಗ್ತವೆ. ನೋಡಿ, ಈಗ ನಮ್ಮ ಮನ್ಯಾಗ ಮಗು ಆಗಿಲ್ಲ ಅಂತೇಳಿ ಜಗಳ ಮಾಡ್ತಾರೆ. ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಕು ಮಾಡ್ಬೇಕಂದ್ರೆ ರೊಕ್ಕ ಬೇಕಾ? ಈಗ ಅವ್ರ ಹತ್ರ ಹೇಳೋಕ್ಕಾಗಿಲ್ಲ, ತೋರ್ಸೋಕೆ ಮಾಡೋಕೆ ನಂಗೆ ರೊಕ್ಕ ಬೇಕು ಅಂತೇಳಿ. ಅದಕ್ಕೆ ರೊಕ್ಕ ಇದ್ರೆ ಎಲ್ಲರೂ ತೋರಿಸ್ಕೊಬೋದು. ಅದಕ್ಕೆ ಓ ಇದೆಲ್ಲ ರಜಾ ವೆಂಕಟೇಶ ಅಟ್ಟಿತ ಕುಡಿಕೊಂಡ್ಬಿಟ್ಟನೆ ಏನಂತೆ? ಯವ್ವ ನಂಗೆ 1,80,000 ರೂಪಾಯಿ ರೊಕ್ಕ ಬೇಕಂತ. ಅದಕ್ಕೆ ಯಾರು ಫೈನಾನ್ಸಾಗ ಬಡ್ಡಿಯಾಗ ಕೊಟ್ರೆ ಹೇಳು ಅಂತ ಕೇಳಕ್ಕೆ ಬಂದ ನಾನು. ಅದಕ್ಕೆ ನಮ್ಮ ಹತ್ರ ಎಲ್ಲ ಐತೆ ಹೇಳಿ. ಈಗ ನೆನ್ನೆ ತಾನೇ ಇದ್ದಿದ್ದು ರೊಕ್ಕ ಎಲ್ಲ ಬಡ್ಡಿ ಕೊಡಿಸ್ಬಿಟ್ಟೆ ನಾನೇ. ಇಲ್ಲವ ಅಲ್ಲಿ ಕೊಡು ಇಲ್ಲಿ ಕೊಡು ಅಂತೇಳಿ. ಇವಾಗ ತಂದು ಕೊಡು ಅಂದ್ರೆ ಎಲ್ಲಿಂದ ಕೊಡುಮ? ಅಲ್ಲ ಕಣ್ಲ ವೆಂಕಟೇಶ, ತಿನ್ನಕ 3 ಹೊತ್ತು ಕೂಳಾಕ್ತಾಳ ನಿಮ್ಮವ್ವ. ಅದರಲ್ಲೂ ಗುಂಡಕರೆ ನೋಡ್ಕೊಂತಾವಳ ಚೆನ್ನಾಗಿ. ಅವಳು ತವ ಕೇಳಬೇಕಲ್ಲ ನೀನು. ಎದಕ್ಕೆ ನಮ್ಮ ಮಟ್ಟಿ ತಕ್ಕ ಬಂದಿದ್ದಿ? ರೊಕ್ಕ ಎಲ್ಲಿಂದ ಬರುತ್ತಪ್ಪ? ನಾವೇನು ಗಿಡ ಹಾಕಿವೇನ ಬರಕ್ಕ? ಅದು ಹಂಗಲ್ಲ ಕಣ್ ಚಿಕ್ಕವು. ಒಂಚೂರು ಇವಳ್ಗೆ ನೃತ್ಯಂಗೆ ಮಗು ಆಗ್ತಿಲ್ಲಲ್ಲ, ಹಾಸ್ಪಿಟ್ಲಿಗೆ ಎಲ್ಲರೂ ತೋರ್ಸುಮ. ರೊಕ್ಕ ಕೈಯಾಗಿದ್ರೆ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಕೋಬೋದು. ಅದಕ್ಕೆ ಕೇಳಿದೆ ಅಷ್ಟೇ. ಏ ರಾಜಾ ಹೋಗೊಳಕ್ಕ, ಹೋಗೊಂದಿ. ಸರಿ ಕಣ, ಹೋಯ್ತೀನಿ. ಏ ಶಾಂತಿಯಮ್ಮ, ನಿನಗೂ ಹೇಳ್ತಿರೋದು ಹೋಗೊಳಕ್ಕ. ಎದಕ್ಕೆಲ್ಲಿ ನೋಡ್ಕೊಂಡು ನಿಂತಿದ್ದಿ? ಹೋಗೊಳಕ್ಕ, ಹೋಗಿ ಏನು ಬದುಕೈತಿ ಮಾಡೋದು. ಸರಿ ಆಯ್ತು ಆಯ್ತು. ನೋಡಿ ಈಗಿನ ಕಾಲ ಹೇಗಿದೆ ಅಂತೇಳಿ. ರೊಕ್ಕ ಕೇಳಕ್ಕೆ ಅದುವೇ ಅಣ್ಣನ ಮಗ, ಅಂದ್ರೆ ಬಾವನ ಮಗ ಬಂದವನೆ. ಆದ್ರೂ ನಮ್ಮ ಅತ್ತೆ ಹತ್ರ ರೊಕ್ಕ ಐತೆ. ಬೇರೆ ನೆನ್ನೆ ಯಾರಿಗೂ ಹೇಳ್ತಿದ್ರು ಮಗನ ಜೊತೆಗೇನೆ. ಯಾರಿಗಾರು 3 ಲಕ್ಷ 2 ರೂಪಾಯಿ ಬಡ್ಡಿ 3 ರೂಪಾಯಿ ಬಡ್ಡಿ ಕೊಡ್ತೀನಿ ಅಂದ್ರೆ ಕೇಳ ಕೊಟ್ಟು ಬಿಡ್ತೀನಿ ಅಂತೇಳಿ. ಆದ್ರೆ ಇಲ್ಲಿ ನೋಡಿ, ದುಡ್ಡಿನ ವಿಚಾರ ಬಂದ್ರೆ ಯಾವ ಸಂಬಂಧನೂ ಇಂಪಾರ್ಟೆಂಟ್ ಅಲ್ಲ. ಹೆಂಗ್ ಕಡ್ಕೊಂತಾರೆ ಅಂತೇಳಿ ಯಾವ ತರ ಬೈತಿದಾರೆ ನಮ್ಮ ಅತ್ತೆ. ಅಲ್ಲ ಕಣಲೆ, ಎದಕ್ಕೆ ಸಾಲ ಮಾಡ್ಕೊಂಡು ಹಾಳಾಯ್ತಿ? ನಿಮ್ಮಪ್ಪ ನಿಮ್ಮವ್ವ ನೋಡಿದ್ರೆ ಅಲ್ಲಿ ಸಾಲ ಮಾಡ್ಕೊಂಡು ಬೆಂಗಳೂರನ್ನ ಬಿಟ್ಟು ಎಲ್ಲೋ ಹೋಗ್ತಿರೋದ್ರು. ನೀನಾದ್ರು ನೆಟ್ಟೋಗಿರ್ಬೇಕು ತಾನೆ. ಮಕ್ಕಳು ಆವಾಗವೇ ಆಯ್ತವೆ. ಮಕ್ಳು ಮಾಡ್ಕೊಳಕ್ಕೆ ಅಷ್ಟು ಲಕ್ಷ ಸಾಲ ಮಾಡ್ಬೇಕೇನ? ಅಯ್ಯೋ ನಾಚಿಕೆಲ್ದಾನ ಆಗ್ತವ. ಸುಮ್ಕಿರೋದು ಕಲ್ತ್ಕ. ರೊಕ್ಕ ಸಾಲ ಮಾಡ್ಕೊಂತಾರಂತ ಸಾಲ ಇವಾಗ ಸಾಲ ಮಾಡ್ಕೊಂಡ್ಬಿಡ್ತಿ. ಕಟ್ಟ ಟೈಮಾಗ ಮೆಟ್ರಾಗ ಬರ್ತಾವ ಹೋಗು. ಸರಿ ಕಣ್ ಚಿಕ್ಕಮ್ಮ, ನಂಗೆ ಬೇಡ, ನಾನು ಯಾರ ತಾವು ಕೇಳೋಕ್ಕಿಲ್ಲ. ಸರಿ, ನಾನು ಹೋಗ್ತೀನಿ. ಯವ್ವ ಬಾರ ಇಲ್ಲಿ 1 ನಿಮಿಷ. ಇವನಪ್ಪ ಏನಾರು ಮಾತಾಡೋ ಟೈಮಾಗ ಕೂಗ್ತಾನೆ. ಬಂದೇ ಇರಲ್ಲ. ಅಲ್ಲ ನಮ್ಮ ಅತ್ತೆಗೆ ಏಟ್ ಮಟ್ಟ ಐತಿ. ರೊಕ್ಕ ಇದ್ರು ಅಣ್ಣನ ಮಗ ಇರೋ, ಇದು ಬಾವನ ಮಗ ಇರೋ ಕೊಡು ಅನ್ನೋದಿಷ್ಟು ಇಲ್ವಲ್ಲ. ಬಡ್ಡಿ ಹೆಂಗ್ ಕೊಟ್ಟಿದ್ರು ವೆಂಕಟೇಶ ಬಾವ ತೀರಿಸ್ತಿದ್ದಿಲ್ಲ ಏನ? ಯಾವ ತರ ಮಾಡ್ತಾಳೆ. ಬಾವಾ ಬಾವಾ. ಏನು ಸಂತಿಯಮ್ಮ, ನೀನು ಬುದ್ಧಿವಾದ ಹೇಳಕ್ ಬಂದಿ ಏನ? ಮೊದ್ಲ ಒಡ್ದೋಗೈತಿ ಮನ್ಸು. ಎಲ್ಲಿ ಕೇಳೋದು ಎಲ್ಲಿ ಬಿಡೋದು ಅಂತೇಳಿ ಇನ್ನೂ ಒಡ್ದೋಗ್ಬೇಕವ. ಬಾವಾ, ನಿನ್ ಕಷ್ಟ ಏನಾಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೆ ನಿನ್ ಮಾತಂಗ ಕಷ್ಟ ಅಂತ ಅನಿಸ್ತೈತಿ. ಹೋಗಿ ನಮ್ಮ ಅಮ್ಮನ ಹತ್ರ ಕೇಳು. ನಮ್ಮಮ್ಮ ಮಾತ್ರ ಕೊಡ್ತಾಳ. ಆಕೆ ಹತ್ರ ಯಾರಿಗಾರು ಕಷ್ಟ ಅಂದವ್ರಿಗೆ ಒಬ್ರಿಗೂ ಬಿಟ್ಟಿಲ್ಲ ಆಕೆ. ನಮ್ಮಮ್ಮನ ಹತ್ರ ಹೋಗಿ ಕೇಳು ಬಾವ, ಕೊಟ್ರು ಕೊಡ್ತಾಳೆ ನಮ್ಮಮ್ಮ. ಅಲ್ಲ ಕಣವ, ಸಂಬಂಧಿಕರ ಕೊಟ್ಟಿಲ್ಲ, ನಿಮ್ಮ ಅಮ್ಮ ಕೊಡ್ತಾಳ ಏನ? ನಂಗೆ ಯಾಕೋ ನಂಬಿಕೆ ಇಲ್ಲ ಬೈ. ಯಾರ ಹತ್ರ ರೊಕ್ಕನ ಕೇಳಬಾರ್ದು ಅನ್ಕೊಂಡ್ಬಿಟ್ಟೀನಿ. ಭಗವಂತ ಕೊಟ್ಟಾಗ ಆಗಲಿ. ಅವನೇನು ಇಷ್ಟೊಂದು ಅಂದ್ಕೊಂಡು ಹೇಳ್ತಿದ್ದೀರಾ ಅಂದ್ರೆ ಏನೋ ಇರಬೇಕು. ಹೋಗಿ ಹಾಸ್ಪಿಟ್ಲಕ್ಕ ಏನು ಎತ್ತ ಅಂತೇಳಿ ತೋರಿಸ್ಕೊಳ್ಳಿ. ಈಗ ನಮ್ಮ ಮನೆಯಾಗಾದ್ರೂ ಅಷ್ಟೇ 1 ವರ್ಷ ಆಯ್ತು, ಇನ್ನೂ ಆಗಿಲ್ಲ. ನಿಮ್ಗಿಂತ ಮೊದ್ಲಾಗೈತಿ. ಆದ್ರೆ ನನ್ನ ಗಂಡನ ಹಾಸ್ಪಿಟ್ಲಕ್ಕೆ ಹೋಗಮ್ಮ ಬಾ ಅಂದ್ರೆ ರೊಕ್ಕಿಲ್ಲ ನನ್ನ ಹತ್ರ. ನಮ್ಮವ್ ಕೊಡೋಲ್ಲು ಬಿಡೋಲ್ಲು ಅಂತಾನ. ನಾನು ಎಲ್ಲ ಅದ ಜಗಳ ಮಾಡೋಣ. ಬ್ಯಾಡ ಬಾಬಾ, ಹೋಗಿ ತೋರಿಸ್ಕೊಳ್ಳಿ ಆಗೋರ್ಗಾರು ಆಲಿ. ಅಲ್ಲ ಕಣವ, ರಾಜ ನೋಡಕ್ ಮೆತ್ತಗವನ. ಅವ್ನು ನಿನ್ನ ಜೊತೆಗೆ ಜಗಳ ಮಾಡಿದ್ನೆ, ಏನಂತ ಮಾಡ್ದ? ಫ್ಲ್ಯಾಶ್ ಬ್ಯಾಕ್. ಇದ್ಯಾಕೆ ಇಲ್ಲಿ ಮಂಚದ ಮ್ಯಾಗ ಹಿಂಗೆ ಕುಂತಿ ಒಳಗೆ ಗರ್ಬಡ್ದವ್ರಂಗ? ಏನಾಯ್ತು ನಿನ್ಗ? ಏನಾರು ಬರ್ದು ಏನಾರು ಬಂದ್ಬಿಡ್ತೇನ ನಿಂಗ? ಓರಿ ಬಂದ್ರ ಯಾನು 4 ದಿನ ಆಯ್ತಲ್ಲ ಬಿಟ್ಟೋಗಿ ಬರ್ಬೇಕು. ಬೇಗ ಒಂದು ಫೋನಾರು ಮಾಡ್ಬೇಕು ಅಂತ ಗೊತ್ತಾಯ್ಕಿಲ್ಲ ಏನು? ಒಂದು ಫೋನ್ ಹೊತ್ಲಿಲ್ಲ, ಏನೂ ಇಲ್ಲ. ಅಯ್ಯೋ, ದಳ್ಳಾಳಿ ವ್ಯಾಪಾರದ ಮ್ಯಾಗ ಮೈಸೂರು ಮಂಡ್ಯಕ್ಕೆ ಹೋಗಿದೆ. ಹೇಳು ಒಂಚೂರು. ಅದೇನು ಏನು ಸತ್ತೋಗ್ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಿ? ಅದೇನು ಹೇಳು. ರೀ, ಮನೆಯಾಗ ಎಲ್ಲಾರು ಮಾತಾಡ್ತಾರೆ ಕಣ್ರಿ. ಮಗು ಆಗದೆ ಇರೋದ್ಕ ಒಂದ್ಕಿತ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬರುಮ್ಮ. ಏನು ಹಬ್ಬಾದ್ರೆ ಒಂದು 5,000 ಖರ್ಚಾಗುತ್ತೆ. ಹೋಗಿ ಏನು ಎತ್ತ ಎಲ್ಲ ಬ್ಲಡ್ ಚೆಕಪ್ ಸ್ಕ್ಯಾನಿಂಗು ಎಲ್ಲ ಮಾಡಿಸ್ಕೊಂಡ್ ಬರುಮ್ಮ. ಅಲ್ಲ
ಅಲ್ಲ ಕಡೆ ನಿಂಗೆ ಏನಾರು ರುಚಿ ಹಿಡ್ದೈತೆ ನಾ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸಕ್ಕೆ ನನಗೇನು ರೋಗ ಬಂದೈತಿ ಓ ನನಗೇನು ಆಗಿಲ್ಲ ಕಣ ನೀನು ಹೋಗಿ ತೋರಿಸ್ಕೋಬೇಕಾರೆ ನಿಮ್ಮವ್ನು ಕರ್ಕೊಂಡು ಹೋಗಿ ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ರೊಕ್ಕ ಏನು ಬಿಟ್ಟು ಬಿದ್ದವ ಅಂದ್ಕೊಂಡು ಏನು ನಮ್ಮವ್ನು ನನಗೆ ಹೋಗಿತ್ತಾಳ ಬಡ್ಡಿ ವ್ಯವಹಾರಕ್ಕೆ ಅದಕ್ಕೆ ಇದಕ್ಕೆ ಅಂತ ಇಟ್ಕೊಂಡು ಒಳಗೆ ಚಪ್ಪಲ್ ತಗೊಂಡು ಹೊಡಿತಾಳೆ ಅಷ್ಟೇ ನಮ್ಮವ್ವ ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ಹೋಗು ರೀ ರೋಗ ಅಂತಲ್ಲ ಇವಾಗ ನಾನು ಒಂದ್ಸರಿ ಚೆಕಪ್ ಮಾಡಿಸ್ಕೊಂತೀನಿ ನೀನು ಒಂದ್ಸರಿ ಚೆಕಪ್ ಮಾಡಿಸ್ಕೊ ಬಾ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬರಮ್ಮ ಬಳ್ಳಾರಿಯಾಗ ನೋಡ್ತಾರಂತ ನಾನು ಸರ್ಚ್ ಮಾಡಿದೆ ಮೊಬೈಲಾಗ ಅಲ್ಲಿ ನೋಡ್ತಾರಂತ ಒಂದ್ಸರಿ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರಮ್ಮ ಬಾರಪ್ಪ ಯಾಕೋ ಹುಡುಗರು ಆಗ್ತಿಲ್ಲ ಅಂದ್ರೆ ಜಗಳ ಮಾಡ್ತಾರ ಬಾ ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ ನೀನು ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲ್ ಬಿಟ್ಟು ಎತ್ತಬೇಡ ಗುಡಿ ಸುತ್ತು ಆಗ್ತವೆ ಅದನ್ನ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತಾಳಂತೆ ರೊಕ್ಕ ಏನು ನಿಮ್ಮ ಅಪ್ಪ ಕೊಟ್ಟಾನೇನ ಬಿಟ್ಟು ಬಿದ್ದಾವೇನ ಇಲ್ಲಿ ಕೊಡೋಕೆ ಸುಮ್ಮನೆ ಹೇಳ್ದಷ್ಟು ಮಾಡಿ ಇಲ್ದಿರೋದೆಲ್ಲ ಆಡ್ಕೊಂಡು ಕುಂದ್ರೋಬೇಡ ಪ್ರೀತಿಯಿಂದ ಮಾತಾಡ್ಕೊಂಡು ಬರುಮ ಒಂದು ವಾರ ಆಗಿತ್ತಲ್ಲ ಒಂದು 4 ದಿನ ನಾನು ನೋಡಿದ್ರಲ್ಲ ನಾನು ನೆಂಟರು ಅಂದ್ಬಿಟ್ಟು ಬಂದ್ರೆ ಹಾಸ್ಪಿಟ್ಲಿಗೆ ಹೋಗ ಅಂತ ಹಾಸ್ಪಿಟ್ಲಿಗೆ ಹೋಗು ನಿನಗೆ ರೋಗ ಬಂದೈತಿ ಹೋಗು ನಾನೇ ಹೋಗಿ ಇದಕ್ಕೇನಾದ್ರು ಒಂದು ಪರಿಹಾರ ಕಂಡುಕೊಳ್ಳಬೇಕು ಇಲ್ಲ ಅಂದ್ರೆ ನೋಡಿ ನಾನು ಇಷ್ಟಪಟ್ಟು ಹುಡುಗ ಅವನು ನನ್ನ ಇಷ್ಟಪಟ್ಟು ಮಾಡ್ಕೊಂಡಿದ್ದ ಹುಡುಗ ಮನೆಯವರೆಲ್ಲ ಒಪ್ಪ ಮಾಡಿದ್ದು ಆ ಥರ ಆಯ್ತು ಅಂದ್ಬಿಟ್ಟು ಆದ್ರೆ ಮಗು ವಿಚಾರದಾಗ ಎಲ್ಲಾರು ಮಾತಾಡ್ತಾರ ಬಾ ಹಾಸ್ಪಿಟ್ಲಿಗೆ ಹೋದ್ರೆ ಗುಡಿ ಸುತ್ತು ಅಂತಾರೆ ಗುಡಿ ಸುತ್ತು ಬೇಡ ಅಂತ ಹೇಳ್ತಿಲ್ಲ ದೇವ್ರನ್ನು ಮಾಡ್ಬೇಕು ಅದ್ರ ಜೊತೆ ಹಾಸ್ಪಿಟ್ಲಿಗೂ ಹೋಗ್ಬೇಕು ತಾನೆ ಏನ್ ಸಮಸ್ಯೆ ಐತೆ ಏನಿಲ್ಲ ಅಂತ ಗೊತ್ತಾಗುತ್ತೆ ನಮ್ಮ ಅತ್ತೆ ನೋಡಿದ್ರೆ ಮುರುತ್ತು ನನ್ಗ ಬೈತಾಳ ಅಯ್ಯೋ ಹುಡುಗರಾಗಿಲ್ಲ ರೊಟ್ಟಿ ಬಡಿಯೋ ಹೊತ್ನಾಗ ಮಾಡೋ ಹೊತ್ನಾಗ ಅದನ್ನ ಬೈತಿರ್ತಾಳ ಇವಾಗ ನಮ್ಮ ಅತ್ತೆ ಯಾಕೋ ನನ್ನ ಪ್ರೀತಿನೇ ಕಮ್ಮಿ ಆಗ್ಬಿಟ್ಟೈತಿ ನಮ್ಮ ಅವನ ಜೊತೆ ಮಾತಾಡಿ ಫಸ್ಟ್ ನಮ್ಮ ಹೊರಟಿಗೆ ಹೋಗ್ಬಿಡ್ತೀನಿ ಆಯ್ತಿಲ್ಲ ಇಲ್ಲಿ ಸಹಿಸ್ಕೊಳಕ್ಕ ಇದಿಷ್ಟು ಮಾತಾಡೋದ್ನ ಕಂಡ್ಬವ ನಿನ್ ತಮ್ಮ ನಾವು ನಿಮ್ಮ ಅಪ್ಪ ಕೊಟ್ಟ ರೊಕ್ಕನ ಅಂತ ಕೇಳ್ತಾನ ನನ್ನ ಮನ್ಸು ಅವಾಗ್ಲೇ ಒಡೆದೋಯ್ತು ಯಾವುದೇ ಕಾರಣಕ್ಕೂ ಇವನ ಹತ್ರ ಏನು ಕೇಳಬಾರ್ದು ಏನು ಮಾತಾಡಬಾರ್ದು ಅಂತೇಳಿ ಡಿಸೈಡ್ ಆಗ್ಬಿಟ್ಟಿನಿ ನೀನು ನೋಡು ಏನಿಲ್ಲ ಎತ್ತಿಲ್ಲ ಇರು ನನ್ನ ಹೆಂಡ್ರಿಗೆ ಯಾಕೋ ಆಯ್ತಿಲ್ಲ ಮನ್ಯಾಗ ಮಾತಾಡ್ತಾರ ಅಂದ್ಬಿಟ್ಟು ಏಟ್ ಮಟ್ಟಕ್ಕೆ ಇದು ಮಾಡ್ತಿ ಅದೇ ಹೇಳೋದು ಬಾವ ಏಟೇ ಮಾಡಿದ್ರು ನಮ್ಮಪ್ಪ ನಮ್ಮಮ್ಮ ಮಾಡ್ದಂಗ ಯಾರು ಅತ್ತೆ ಮಾವದೇರು ಮಾಡೋಕ್ಕಿಲ್ಲ ಗಂಡ ಆದನು ಮಾಡೋಕ್ಕಿಲ್ಲ ನನ್ಗ ಎಷ್ಟು ಮನ್ಸು ಬೇಜಾರಾಗ್ಬಿಡ್ತು ಗೊತ್ತಾ ಎಣ್ಣೆ ಆದರೂ ಶಾಂತಿಯಮ್ಮ ರಾಜ ಮಾತಾಡಿದ ತಪ್ಪು ತಗ ಈಗಿನ ಕಾಲದಾಗ ಗಂಡ ಹೆಂಡತಿ ಇಬ್ರು ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು ಏನಕ್ಕಂದ್ರೆ ಕೊರೋನಾ ಇಂಜೆಕ್ಷನ್ಗೂ ಕೊಡ್ಸ್ಕೊಂಡಂಗಿಂದ ನಮಗೂ ಡಾಕ್ಟ್ರಿಗೆ ನಾನೇನು ಕೇಳಕ್ಕೆ ಹೋಗಿಲ್ಲ ಅಂತಲ್ಲ ನಿನ್ನ ಜೊತೆ ಸುಳ್ಳು ಯಾಕಂಬೋದಾಗ ಡಾಕ್ಟ್ರನ್ನ ಕೇಳಕ್ಕೆ ಹೋಗಿ ಎಲ್ಲ ಹೇಳಾರ ಇಷ್ಟು ರೊಕ್ಕ ಖರ್ಚಾಗುತ್ತೆ ಬಿಡುತ್ತೆ ಅಂತೇಳಿ ನಾನು ನಿನ್ನ ಜೊತೆಗೆ ನನ್ನ ತಂಗಿ ಸಮಾನ ಅಂತ ಹೇಳ್ಕೊಂತವ್ನಿ ನೀನು ಅಣ್ಣನಂಗೆ ಅಂದ್ಬಿಟ್ಟು ಹೆಂಗೆ ಹೇಳ್ತಿದ್ಯಾ ಹಂಗೆ ಹೇಳ್ಕೊಂತವ್ನಿ ಕಣವ್ವ ನೋಡು ನಿಮ್ಮಮ್ಮನ ಹತ್ರ ಈಸ್ಕೋಗು ಅಂತ ಹೇಳ್ತಿ ಏಟ್ ಒಳ್ಳೆ ಗುಣ ಐತಿ ನಿನ್ಗೆ ಆದ್ರೆ ನಿನ್ ಗಂಡ ಹಿಂಗೆ ಮಾಡ್ತಾನಂತ ನಾನು ಅನ್ಕೊಂಡಿದ್ದಿಲ್ಲವ ಬಿಡಿ ಬಾವ ಅವನ ಹೆಸರು ಹೇಳಕ್ ಹೋಗ್ಬೇಡ್ರಿ ಮೈಯೆಲ್ಲ ಉರಿತಾವ ಏನು ಮಾಡಕ್ ಆಗಕ್ಕಿಲ್ಲ ಕಟ್ಕೊಂಡ್ ಗಂಡ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರ ಏನ್ ಮಾಡಕ್ ಆಗುತ್ತೆ ಹೇಳಿ ಇರುವಷ್ಟು ದಿನ ಅನ್ಸ್ಕೊಂಡು ಬೇಸತ್ತಿ ಅಪ್ಪನ ಮನೆಯಕ್ಕೆ ಹೋಗ್ಬೇಕಾಗುತ್ತೆ ಇಷ್ಟೇ ವ್ಯತ್ಯಾಸ ಏನು ಮಾಡಕ್ ಆಗಕ್ಕಿಲ್ಲ ಭಗವಂತ ಎಲ್ಲಾರು ಒಂದ್ ಕಡೆ ಕೈ ಹಿಡಿತಾನೆ ಬಾವ ನಾನು ನಿನ್ಗೊಂದು ಮಾತು ಹೇಳ್ತೀನಿ ಕೇಳು ನೀನಾರು ಒಳ್ಳೆ ಕಡೆ ತೋರಿಸ್ಕೊಬೇಕಂತಿದ್ದಿ ಶಾಂತಿ ಅಮ್ಮನು ಮಾತಾಡ್ತಿದ್ಲು ಹೇಳ್ತಿದ್ಲು ರೊಕ್ಕ ಇಸ್ಕು ಅಂತೇಳಿ ಅದಕ್ಕೆ ಬಂದಿನಿ ಅತ್ತೆ ಅಂತನ್ನಿ ಕೊಡ್ತಾಳ ನಮ್ಮವ್ವ ಏನು ಕೊಡಲ್ಲ ಅಂತ ಅನ್ನಕ್ಕಿಲ್ಲ ಇಂಥವು ಕಷ್ಟ ಸುಖಕ್ಕಂದ್ರೆ ಕೊಡ್ತಾಳ ಏನಾರು ಅಡಿಕೆ ಮಾರಿದ್ರು ರೊಕ್ಕ ಮತ್ತೆ ಸಸಿ ಇದು ಮಾಡಿರೋ ಮಾರ್ತಾಳಲ್ಲ ಅದ್ರ ರೊಕ್ಕ ಎಲ್ಲ ಕೊಡ್ತಾಳ ಹೋಗಿ ಬಾವ ಸರಿ ಕಣವ ಭಗವಂತ ನೀನು ಚೆನ್ನಾಗಿಟ್ಟಿರಿ ನೋಡಿದ್ರಲ್ಲ ವೀಕ್ಷಕರ ಈಗಿನ ಕಾಲದಾಗ ಬರೀ ಹೆಣ್ಮಕ್ಳಿಗ ಅಂತಾರ ಗಂಡ್ಮಕ್ಳಿಗೂ ಅನ್ನಲ್ಲ ಅಂತಲ್ಲ ಆತ ದುಡಿಯಕ್ ಹೋಗ್ತಾನೆ ಮಾಡಕ್ ಹೋಗ್ತಾನೆ ಎಲ್ಲ ಮಾಡ್ತಾನೆ ನನ್ ಗಂಡ ಆದ್ರ ನೋಡಿ ಹಾಸ್ಪಿಟ್ಲಿಗೆ ತೋರ್ಸಮ್ಮ ಮಾಡಮ್ಮ ಮಟ್ಟಮ್ಮ ಅಂದ್ರ ರೊಕ್ಕ ಎಲ್ಲಿ ನಿಮ್ಮ ಅಪ್ಪ ಕೊಡ್ತಾನ ಅಂತ ಕೇಳ್ತಾನ ನಮ್ಮ ಅಪ್ಪನ ತಕ್ಕ ಯಾಕೆ ಹೋಗ್ತಾನೆ ಇವನು ನಮಗ್ ಹುಡುಗರಾಗಿಲ್ಲ ಅಂದ್ಬಿಟ್ಟು ನಾವು ತನ ತೋರ್ಸ್ಕೊಬೇಕು ಇವನ್ ಬಾ ಚೆಕಪ್ ಹೋಗಮ್ಮ ಮಾಡಮ್ಮ ಅಂದ್ರೆ ಬರೋದೇ ಇಲ್ಲ ಅಂತಾನ ಇವ್ರವ್ವ ನೋಡಿದ್ರ ರೊಟ್ಟಿ ಬಡಿ ಹೊತ್ನಾಗ ಮಾಡೋ ಹೊತ್ನಾಗ ಇವಾಗ ದೊಡ್ಡ ಜಗಳನ ಮಾಡ್ತಾಳ ಎದಕ್ಕೂ ಐತಿಲ್ಲ ಅಂತೇಳಿ ಮುಖ ಸಿಂಡ್ರಿಸ್ತಾಳ ಮುಖ ನೋಡಿದ್ರೆ ಸಾಕು ಊರ ಅಂತಾಳ ಏಟ್ ದುಡ್ಡಿದ್ರೇನು ಏನಿದ್ರೇನು ಒಂದ್ ಮಗು ಇಲ್ಲ ಅಂದ್ರೆ ಏಟ್ ಮಾಡ್ಕಾಡ್ಕೊಂತಾರ ನೋಡಿ ಇಷ್ಟೇ ಜೀವನ ಏನೇ ಸಂತಿ ಒಬ್ಳೆ ನಿಂತ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿ ಏನು ವಿಚಾರ ಈ ಕಡೆ ತಿರುಗಿ ಮಾತಾಡು ಏನಿಲ್ಲ ಏನೋ ಒಂದು ಗಾದೆ ಮಾತು ನೆನಪಾಯ್ತು ಅದಕ್ಕೆ ಅದನ್ನ ಯೋಚನೆ ಮಾಡ್ಕೊಂಡು ನಿಂತಿದೆ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತಾರಲ್ಲ ಅದು ನಿಜಾನೇ ಯಾರು ಅವ್ರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ಸ್ಕೋಬಾರ್ದು ಅಂತ ಅಂತಾರೋ ಅವ್ರಿಗೆ ರೊಕ್ಕನೇ ಇರಕ್ಕಿಲ್ಲ ಇನ್ನೊಬ್ರಿಗೆ ರೊಕ್ಕ ಇರ್ತಾವ ಆದ್ರೆ ತೋರ್ಸಕ್ ನಾಟಕ ಮಾಡ್ತಾರ ಈಟೇ ಬದುಕು ಈಗಿನ ಕಾಲದಾಗ ಏನ್ ಮಾಡಿದ್ರು ಹೆಣ್ಮಕ್ಳ ಮ್ಯಾಗ ತಪ್ಪು ಅನ್ಸ್ಕೊಂಡು ರೂಢಿ ಆಗ್ಬಿಟ್ಟಿದೆ ಗಂಡ್ಮಕ್ಳನ್ನು ತಪ್ಪಿಲ್ಲ ಅಂತ ಹೇಳ್ತಿಲ್ಲ ನೋಡಿ ಈಗ ವೆಂಕಟೇಶ್ ಭವನ್ ಅಂತವ್ರಿಗೆ ಎಷ್ಟು ಕಷ್ಟ ಐತಿ ಅವ್ರ ಮನ್ಯಾಗ ತಿನ್ನಕ್ ಕೂಡ ಐತಿ ಅವ್ರ ರೊಕ್ಕಿಲ್ಲ ಅವನ್ಗ ಗುಣ ಚೆನ್ನಾಗೈತಿ ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಬೇಕಂತೇಳಿ ಆದ್ರೆ ಅವನ ಕೈಯಾಗ ರೊಕ್ಕಿಲ್ಲ ಈಟೇ ವ್ಯತ್ಯಾಸ ಇವತ್ತು ಸಂಜೆಕ ನನ್ನ ತಂಗಿ ನೋಡಕ್ ಬರ್ತಾವ್ರ ಏನು ಮಾತಾಡ್ಬೇಡ ಬಿಡ್ಬೇಡ ಫಸ್ಟ್ ಒಳಗೆ ಮದುವೆ ಅಲ್ಲಿ ಸರಿ ಏನ ಅಯ್ಯೋ ನಾನ್ಯಾಕಪ್ಪ ಮಾತಾಡಕ್ ಹೋಗ್ಲಿ ನನಗೆ ಹುಚ್ಚೇನ ಮಂತ್ರ ನನ್ನ ನಾದ್ನಿಗೆ ಮದುವೆ ಆದ್ರೆ ನಾನು ಯಾಕೆ ಮಾತಾಡ್ಲಿ ನಾನೇನು ಮಾತಾಡೋ ಥರನ ಕಾಣಿಸ್ತೀನಿ ಅಯ್ಯೋ ಹೇಳಿದ್ದು ಇಲ್ದರದೆಲ್ಲ ಮಾತಾಡ್ಕೊಂಡು ಕುತ್ಕೊಂಬೇಡ ಅವ್ರ ಎದುರುಗ ಓಡಾಡೋದು ಮಾಡೋದು ಮಟ್ಟದು ಮಾಡ್ಬೇಡ ಎಲ್ಲಿರ್ಬೇಕಲ್ಲ ಇರೋದು ಕಲ್ತ್ಕ ಹೆಣ್ಮಕ್ಳನ್ನ ಅಯ್ಯ ಅನಿಸ್ತಾ
ಕಣ ನನಗೂ ಗೊತ್ತೈತಿ ಹೆಂಗ್ ಬಾಳ್ಬೇಕು ಹೆಂಗ್ ಬದುಕ್ಬೇಕು ಹೆಂಗ್ ಮಾಡ್ಬೇಕಂತೇಳಿ ನಿನ್ನೆ ನೋಡ್ಕ ಕೂತ್ಕ. ಅಲ್ಲ ನನ್ನನ್ನು ಹಾಸ್ಪಿಟ್ಲಿಗೆ ಹೋಗ್ತಾಳಲ್ಲ, ನನಗೇನು ರೋಗ ಬಂದೈತಿ ಅಂತ ಹೋಗ್ಬೇಕು ನಾನು ಹಾಸ್ಪಿಟ್ಲಿಗೆ. ಈಡ್ದಿಂದ ಒಂದಿನ ಹೋಗಿಲ್ಲ, ನಮ್ಮ ಅಪ್ಪನ ಮೌನ ಕರ್ಕೊಂಡು ಹೋಗ್ತಿದ್ದಿಲ್ಲ ಹಾಸ್ಪಿಟ್ಲಿಗೆ. ಏನು ರೋಗ ಬಂದೈತೆ ಅಂತ ಹೇಳಿ ಈಗ ಹೇಳ್ಬಿಟ್ಲಂತ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ. ಹುಡುಗರಾಗಿಲ್ಲ ಅಂದ್ರೆ ಅವಳು ತೋರಿಸ್ಕೊಬೇಕು, ಹೆಣ್ಣಾಗಿ ಇಟ್ಕೊಂಡು ನಾನೇ ಹೋಗಿ ತೋರಿಸ್ಲಿ. ಅವಳಿಗೆ ತಾನೇ ಹೊಟ್ಟೆಗೆ ನಿಲ್ಲುದು, ನನಗೆ ನಿಲ್ಲುತ್ತೇನ? ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.